ಹೇ ಬ್ಯೂಟಿಫುಲ್ಸ್, ನನ್ನ ಬ್ಲಾಗಲ್ಲಿ ಮಾತಾಡೋಕ್ಕೆ ಆಗಿಲ್ಲ. ದಿಸ್ ಇಸ್ ಮೈ ಔಟ್ಫಿಟ್. ನಾನು ಆಮೇಲೆ ಆ ಪಿಕ್ಚರ್ಸ್ ಹಾಕ್ತೀನಿ. ಇಷ್ಟು ರೆಡಿ ಆಗೋಕ್ಕೆ ಎಷ್ಟು ಹೊತ್ತಾಯಿತು ಗೊತ್ತಾ. ಆ್ಯಂಡ್ ಆ್ಯಕ್ಚುಲಿ ಫುಲ್ ಮೆಸ್ಸಿ ತುಂಬ ಟೈಮ್ ಆಗೋಗಿದೆ. ಇಟ್ಸ್ ಆಲ್ಮೋಸ್ಟ್ ಲೈಕ್ 10:30 ಆಗ್ತಿದೆ. ಇನ್ನೂ ಪೂಜೆ ಆಗಿಲ್ಲ, ನೈಟ್ ಪೂಜೆ ಇನ್ನೂ ಮಾಡಬೇಕು. ಸೊ ಕೆಳಗಡೆ ಎಲ್ಲ ಪ್ರಿಪ್ರೇಷನ್ಸ್ ಇನ್ನೂ ಆಲ್ಮೋಸ್ಟ್ ಆಗಿದೆ, ಇನ್ನೂ ಮಾಡ್ತವ್ರೆ. ಸೊ ಬನ್ನಿ ಹೋಗೋಣ. ದಿಸ್ ಇಸ್ ಹೌ ಐ ಆಮ್ ಲುಕಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ ನಾನು ಲೆನ್ಸ್ ಹಾಕೊಂಡಿದ್ದೀನಿ, ಸೊ ಅದಕ್ಕೆ ಸ್ಪೆಕ್ಸ್ ಹಾಕೊಂಡಿಲ್ಲ. ಐ ಹೋಪ್ ಐ ಆಮ್ ಲುಕಿಂಗ್ ಗುಡ್. ಮಾಡ್ತಾ ಇದ್ದೀರಾ? డింపు నువ్వేం చేస్తున్నావు? సో ಇಲ್ಲಿರೋದು ಶಿವಪಾರ್ವತಿ. ಆ್ಯಂಡ್ ಇನ್ನೂ ಮಾಡಿಲ್ಲ. ವೆಯ್ಟ್ ಆಫ್ಟರ್ ಎವ್ರಿಥಿಂಗ್ ವಿಲ್ ಶೋ. వేసుకోండి. जम्बूद्वीपे भरतवर्षे भरतखण्डे मेरुवायुप्रदेशे आंध्रप्रदेशे कौंडिन्यारण्य वशातो ये ग्रह अत्यंत शुभफल व्याप्त्यर्थं वाल्मीकि चेतन वृक्षच्छेदन ಸೊ ಅಲ್ಲಿ ಪೂಜೆ ನಡೀತಾ ಐತೆ. ನಾನು ಮಧ್ಯಾಹ್ನ ಏನು ಊಟ ಮಾಡಿಲ್ಲ, ನಮ್ಮ ಅಕ್ಕನೂ ಮಾಡಿಲ್ಲ ಅನ್ಸುತ್ತೆ. ಮಧ್ಯಾಹ್ನ ಮಾಡಿದ್ವಿ. ಓಕೆ ಬನ್ನಿ ಹೋಗಿ ಊಟ ಮಾಡೋಣ. ಊಟ ಮಾಡಿ ತುಂಬ ಖುಷಿ ಆಗ್ತಿದೆ ಯಾಕೋ ಸ್ವಲ್ಪ. ಹ್ಯಾಪಿ ಅಫ್ಕೋರ್ಸ್ ಐ ಆಮ್ ಹ್ಯಾಪಿ. ಬಟ್ ಬೆಳಗ್ಗೆ ತೋರಿಸ್ತೀನಿ ನಿಮಗೆ ನಮ್ಮ ಮನೆ ಹೇಗಿದೆ. ಇವಳೇನೋ ಹೇರ್ ಸ್ಟೈಲ್ ಹಾಕೊಂಡ್ಬಿಟ್ಟವಳೆ. ಇದು ನಮ್ಮ ಅತ್ತಿಗೆ ನನಗೆ ಹಾಕಿತ್ತು. ಆ್ಯಕ್ಚುಲಿ ಗೈಸ್ ಊಟ ಮಾಡ್ಕೊಂಡು ಬಂದು ನಾವು ಒಳ್ಳೆ ಪಿಕ್ಚರ್ಸ್ ತೊಗೊಳ್ಳೋಣ ಅಂತ ಅಣ್ಣದು ಐಫೋನ್ ತೊಗೊಂಡ್ವಿ. ಬಟ್ ಐಫೋನಲ್ಲಿ ಚಾರ್ಜ್ ಆಗಿಬಿಟ್ಟೈತೆ. ಒಂದು 10 ಪಿಕ್ಚರ್ಸ್ ತೊಗೊಂಡ್ವಿ, ಚಾರ್ಜ್ ಆಗಿಬಿಟ್ಟೈತೆ. ದಿಯಾಂಶ್ ಇಂದರ್ವಳಿದ್ರು ದೀಸ್ ಪೀಪಲ್ ಇವ್ರು ಬೇರೆ. ತೋರಿಸಿದ್ನಲ್ಲ ದಿಷ್ಟಿ ಬೊಂಬೆನ, ಅದಕ್ಕೇನೋ ಪೂಜೆ ಮಾಡ್ತವ್ರೆ, ನಮಗೂ ಗೊತ್ತಿಲ್ಲ. ಸೊ ತಿಳ್ಕೊಂಡು ಆಮೇಲೆ ಅವರು ಹುಲ್ಲಲ್ಲಿ ದಿಷ್ಟಿ ಬೊಂಬೆನ ಮಾಡಿಬಿಟ್ಟು ಮನೆಗೆ ದಿಷ್ಟಿ ತೆಗಿತವ್ರೆ. ಮನೆಯಲ್ಲಿರೋ ಪ್ರತಿ ಮೂಲೆಗೂ ಆ ದಿಷ್ಟಿ ಬೊಂಬೆನ ಎತ್ಕೊಂಡು ಹೋಗ್ಬಿಟ್ಟು ದಿಷ್ಟಿನ ತೆಗಿತವ್ರೆ. ಸೊ ಇಲ್ಲಿ ನಮ್ಮ ಪುರೋಹಿತರು ದೇವರಿಗೆ ಸೀರೆ ಹೆಂಗೆ ಕಟ್ಟೋದು ಅಂತ ತೋರಿಸ್ತಾ ಇದ್ದಾರೆ. 2 ನಿಮಿಷದಲ್ಲಿ ಅವರು ಸೀರೆನ ಕಟ್ಬಿಟ್ರು. ನಿಮಗೂ ಗೊತ್ತಿಲ್ಲ ಅಂದರೆ ಈ ವಿಡಿಯೋನ ನೋಡಿ. ಇಲ್ಲಿ ವಿಡಿಯೋ ತುಂಬ ಬ್ಲರ್ ಆಗಿಬಿಟ್ಟಿದೆ, ಅದಕ್ಕೆ ಯಾವುದು ನೀಟಾಗಿ ಕಾಣಿಸ್ತಾ ಇಲ್ಲ. ಸೊ ಡ್ರೆಸ್ ಚೇಂಜು ಮಾಡಿಲ್ಲ, ಹಾಗೆ ಮಲ್ಕೊಂಡ್ಬಿಟ್ವಿ. ಸೊ ಅದೇ ಡ್ರೆಸ್ಸಲ್ಲಿ ಇದ್ದೀವಿ, ಅದೇ ಗೆಟಪ್ಪಲ್ಲಿದ್ದೀವಿ. ಇಟ್ ಇಸ್ ಆಲ್ಮೋಸ್ಟ್ 4 o'clock ಇನ್ ದ ಮಾರ್ನಿಂಗ್. ಸೊ ಇವಾಗ ಪೂಜೆ ಇದೆ, ಗೃಹಪ್ರವೇಶ, ಆ್ಯಕ್ಚುಯಲ್ ಗೃಹಪ್ರವೇಶ ಅಲ್ಲ. ಸೊ ನಾವು ಮತ್ತೆ ಸ್ನಾನ ಮಾಡಿ ರೆಡಿ ಆಗಬೇಕು. ಆಲ್ರೆಡಿ ನಮ್ಮಮ್ಮ ರೆಡಿ ಆಗ್ತವ್ರೆ, ನಮ್ಮ ಅಕ್ಕ ಹೆಲ್ಪ್ ಮಾಡ್ತವ್ರೆ, ಮತ್ತು ಅತ್ತೆ ಅಜ್ಜಿ ಹೆಲ್ಪ್ ಮಾಡ್ತವ್ರೆ. ನಾನು ಇಂತಲೇ ಇದ್ದೆ. ಸೊ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ತೋರಿಸ್ತೀನಿ ನಿಮಗೆ. ಫುಡ್ ರೆಡಿ ಹೋಗ್ಲಿ ಆಲ್ಮೋಸ್ಟ್ ಹೋಗ್ತಾ
ఎప్పుడు నడిచేపు ఇంట్లో ಸೊ ನಮ್ಮ ಮನೆಗೆ ನಾವು ನವಗ್ರಹ ಹೋಮ, ಗಣೇಶ ಹೋಮ, ಸತ್ಯನಾರಾಯಣ ಪೂಜೆ ಮತ್ತೆ ನಾವು ವರಮಹಾಲಕ್ಷ್ಮಿಯ ಕೂರಿಸಿರೋದ್ರಿಂದ ವರಮಹಾಲಕ್ಷ್ಮಿದು ವ್ರತನೂ ಮಾಡಿದ್ವಿ. ಮತ್ತೆ ಎಲ್ಲ ಪೂಜೆನೂ ತುಂಬಾ ಚೆನ್ನಾಗಿ ನಡೀತು. ನಾವು ಬೇಗ ಸ್ಟಾರ್ಟ್ ಮಾಡಿರೋದ್ರಿಂದ ಬೇಗ ಆಯ್ತು. ನಮ್ಮ ಮನೆ ಗೃಹ ಪ್ರವೇಶದ ಕೆಲಸದಲ್ಲಿ ಎಲ್ಲರೂ ಹೆಲ್ಪ್ ಮಾಡಿದ್ರು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ, ದೊಡ್ಡಪ್ಪ ಅವರು, ಚಿಕ್ಕಪ್ಪ ಅವರು ಮತ್ತೆ ನಮ್ಮ ಮಾವಂದಿರೆಲ್ಲರೂ, ಎಸ್ಪೆಷಲಿ ನಮ್ಮ ಚಿಕ್ಕಪ್ಪ, ಚಿಕ್ಕಮ್ಮ ಮತ್ತೆ ನಮ್ಮ ತಮ್ಮಂದಿರು. ನಾವು ಲೇಡೀಸ್ಗೆ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ವಿ. ಜೆಂಟ್ಸ್ನ ಹಾಗೆ ಕಳ್ಸೋದು ಇಷ್ಟ ಇಲ್ಲದೆ ಅವ್ರಿಗೆ ತೆಂಗಿನಕಾಯಿನ ಕೊಟ್ವಿ. ನಾನು ನಮ್ಮ ಅಕ್ಕ ಒಂದು ಕಡೆ ಲೇಡೀಸ್ಗೆ ರಿಟರ್ನ್ ಗಿಫ್ಟ್ ಕೊಡ್ತಿದ್ರೆ, ಇನ್ನೊಂದು ಕಡೆ ನಮ್ಮ ತಮ್ಮಂದಿರು ಜೆಂಟ್ಸ್ಗೆ ತೆಂಗಿನಕಾಯಿನ ಕೊಡ್ತಾ ಇದ್ರು. ನಮ್ಮ ತಮ್ಮಂದಿರಂತೂ ಒಬ್ಬರನ್ನೂ ಮಿಸ್ ಮಾಡದೆ ಪ್ರತಿಯೊಬ್ಬರಿಗೂ ತೆಂಗಿನಕಾಯಿನ ಕೊಡ್ತಿದ್ರು. ಬೈ ಮಿಸ್ಟೇಕ್ ಅವ್ರು ಮರ್ತೋಗಿದ್ರು ರೋಡ್ವರೆಗೂ ಹೋಗ್ಬಿಟ್ಟು ಅದನ್ನು ಅವ್ರಿಗೆ ಕೊಡ್ತಾ ಇದ್ರು. ಅದನ್ನೆಲ್ಲ ನಾವು ನೋಡಿ ನಗ್ತಾ ಇದ್ವಿ. ನಮ್ಮ ಅಪ್ಪ ಫೋನ್ ಕಳೆದೋಗಿರೋದ್ರಿಂದ ನಾವು ತುಂಬ ಜನರನ್ನ ಇನ್ವೈಟ್ ಮಾಡೋಕ್ಕಾಗಿಲ್ಲ. ಆದ್ರೂ ನಾವು ಇನ್ವೈಟ್ ಮಾಡಿರೋ ಪ್ರತಿಯೊಬ್ಬರೂ ನಮ್ಮ ಫಂಕ್ಷನ್ಗೆ ಬಂದಿದ್ರು. ಸೊ ಅವಾಗೇ ನೀವು ವಿಡಿಯೋದಲ್ಲೆಲ್ಲ ನೋಡಿರ್ತೀರ, ನಮ್ಮ ಫ್ರೆಂಡ್ಸ್ ಬ್ಯಾಂಗ್ಳೂರಿಂದ ಬಂದಿದ್ರು. ಸೊ ನಮಗೆ ಊರಲ್ಲಿ ತುಂಬ ಜನ ಫ್ರೆಂಡ್ಸ್ ಇಲ್ದಿರೋದ್ರಿಂದ ನಮ್ಮ ಫ್ರೆಂಡ್ಸ್ನ ನೋಡಿದ ತಕ್ಷಣ ನಮಗೆ ತುಂಬ ಖುಷಿ ಆಯಿತು. ನಮ್ಮೂರಲ್ಲಿರೋ ಮನೆಗೆ ಗೃಹಪ್ರವೇಶ ಮಾಡಬೇಕಂದಿರೋದು ನಮ್ಮ 5 years ಡ್ರೀಮ್ ಆಗಿತ್ತು. ಸೊ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ಫಿನಿಶಿಂಗ್ ಎಲ್ಲ ಮಾಡಿಬಿಟ್ಟು ಗೃಹ ಪ್ರವೇಶ ಮಾಡಿರೋದು ನನಗೂ ನನ್ನ ಫ್ಯಾಮಿಲಿಗೂ ತುಂಬ ಹ್ಯಾಪಿ ಮೂಮೆಂಟ್. ನಮ್ಮ ಗೃಹ ಪ್ರವೇಶಕ್ಕೆ ಬಂದು ನಮ್ಮನ್ನ ಬ್ಲೆಸ್ ಮಾಡಿರೋರ್ಗು ಮತ್ತು ಈ ವಿಡಿಯೋನ ಇಲ್ಲಿವರೆಗೂ ನೋಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.